ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹೊರಹೊಮ್ಮಿದ್ದಾರೆ. ಸುದೀರ್ಘ ರಾಜಕೀಯ ಪಯಣ, ತಳಮಟ್ಟದಿಂದ ಪಕ್ಷ ಸಂಘಟನೆ, ಜೈಲುವಾಸ, ತನಿಖಾ ಸಂಸ್ಥೆಗಳ ನಿರಂತರ ವಿಚಾರಣೆ, ಹೈಕಮಾಂಡ್ ಜೊತೆಗಿನ ಅಚಲ ವಿಶ್ವಾಸ ಇವೆಲ್ಲದರ ಯಶಸ್ವಿ ಹೋರಾಟದ ನಂತರ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಕುರ್ಚಿ ಡಿಕೆಶಿಗೆ ಒಲಿದಿರೋದು ನಿಜವಾದ್ರೂ ಆ ಮುಳ್ಳಿನ ಹಾಸಿನ ಪೀಠವನ್ನ ಕಾಯ್ದುಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಸಿಎಂ ಸ್ಥಾನ ಅನ್ನೋದು ಕೇವಲ ಅಧಿಕಾರವಲ್ಲ, ಅದು ರಾಜಕೀಯ ಸಮತೋಲನ, ಆಡಳಿತಾತ್ಮಕ ಸಾಮರ್ಥ್ಯ, ಆರ್ಥಿಕ ನಿರ್ವಹಣೆ, ಚುನಾವಣಾ ತಂತ್ರಗಳ ಮಹಾ ಸಮ್ಮಿಲನ. ಹಾಗಾದ್ರೆ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳುವ ಡಿಕೆ ಶಿವಕುಮಾರ್ ಮುಂದಿನ ಆ 3 ಮಹಾ ಸವಾಲುಗಳಾದ್ರೂ ಏನೋ? ಡಿಕೆ ಶಿವಕುಮಾರ್ ಎದುರಿಸಲಿರುವ ಅತ್ಯಂತ ಸೂಕ್ಷ್ಮ ಹಾಗೂ ತಕ್ಷಣದ ಸವಾಲು ಅಂದ್ರೆ ಅದು ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹೈಕಮಾಂಡ್ ಸೂಚನೆಗೆ ಗೌರವ ಕೊಟ್ಟು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಆದರೂ ನಾನು ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿಯುತ್ತೇನೆ ಅಂತ ಘೋಷಿಸಿರುವುದು ಹೊಸ ರಾಜಕೀಯ ಚರ್ಚೆಗೆ ನಾಂದಿ ಹಾಡಿದೆ. ಸಿದ್ದರಾಮಯ್ಯ ಸಕ್ರಿಯರಾಗಿದ್ದಾರೆ ಅಂದ್ರೆ ಕರ್ನಾಟಕದ ಬಲಿಷ್ಠ ಮತ ಬ್ಯಾಂಕ್ ಆಗಿರುವ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ದಲಿತ ಸಮುದಾಯಗಳ ಮೇಲಿನ ಅವರ ಹಿಡಿತ ಹಾಗೇ ಇರಲಿದೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಣವನ್ನ ಕಡೆಗಣಿಸಿದ್ರೆ ಈ ಬೃಹತ್ ಮತ ಬ್ಯಾಂಕ್ನ ಅಸಮಾಧಾನ ಎದುರಿಸಬೇಕಾಗುತ್ತೆ. ಇನ್ನು ಸಚಿವ ಸಂಪುಟದ ರಚನೆ ಅಂದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣದ ಆಪ್ತ ಸಚಿವರನ್ನ ಕೈಬಿಡುವಂತಿಲ್ಲ. ಸಿದ್ದರಾಮಯ್ಯ ಬಣವನ್ನ ಅಲಕ್ಷ್ಯ ಮಾಡಿದ್ರೆ ಆಂತರಿಕ ಭಿನ್ನಮತ ಸ್ಫೋಟಗೊಳ್ಳೋ ನೇರ ಅಪಾಯ ಇದೆ. ಸಿದ್ದರಾಮಯ್ಯ ತಾವು ಸಿಎಂ ಕುರ್ಚಿಯಿಂದ ನಿರ್ಗಮಿಸುವ ಕೇವಲ 1 ದಿನ ಮುಂಚಿತವಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನ ಅಧಿಕೃತವಾಗಿ ಸ್ವೀಕರಿಸುವ ಮೂಲಕ ಡಿಕೆ ಶಿವಕುಮಾರ್ ಮುಂದೆ ದೊಡ್ಡ ಸವಾಲನ್ನೇ ಇಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಪ್ರತಿನಿಧಿಸುವ ಪ್ರಭಾವಿ ಒಕ್ಕಲಿಗ ಸಮುದಾಯ ಈ ವರದಿಯ ಅಂಕಿ ಅಂಶಗಳ ಬಗ್ಗೆ ಮೊದಲಿನಿಂದಲೂ ತೀವ್ರ ಅಸಮಾಧಾನ ಹೊಂದಿತ್ತು. ಯಾವುದೇ ಕಾರಣಕ್ಕೂ ಇದನ್ನ ಜಾರಿ ಮಾಡಬಾರದು ಅಂತ ಪಟ್ಟು ಹಿಡಿದಿದೆ. ಒಂದು ವೇಳೆ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಈ ವರದಿಯನ್ನ ಜಾರಿಗೊಳಿಸುವುದಕ್ಕೆ ಮುಂದಾದರೆ ಸ್ವಂತ ಸಮುದಾಯ ಹಾಗೂ ಮಠಾಧೀಶರ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ಜಾರಿ ಮಾಡದೆ ಹೋದ್ರೆ ಹಿಂದುಳಿದ ವರ್ಗಗಳ ವಿರೋಧಿಯನ್ನು ಹಣಪಟ್ಟಿಯನ್ನ ಕಟ್ಟಿಕೊಳ್ಳಬೇಕಾಗತ್ತೆ. ವರದಿ ಕುರಿತು ಅಸಮಾಧಾನ ಹೊರಹಾಕಿರುವ ಒಕ್ಕಲಿಗ ನಾಯಕರನ್ನ ಸಿದ್ದರಾಮಯ್ಯ ತಮ್ಮ ತಂತ್ರಗಾರಿಕೆಯ ಮೂಲಕ ತಮ್ಮತ್ತ ಸೆಳೆದುಕೊಂಡು ಆ ಮೂಲಕ ಮುಖ್ಯಮಂತ್ರಿ ಪೀಠದಲ್ಲಿರುವ ಡಿಕೆ ಶಿವಕುಮಾರ್ ಅವರನ್ನ ಪರೋಕ್ಷವಾಗಿ ನಿಯಂತ್ರಿಸುವ ಸಾಧ್ಯತೆಯನ್ನ ತಳ್ಳಿಹಾಕುವಂತಿಲ್ಲ. ಇನ್ನು ಡಿಕೆ ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯ ಮತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸುಭದ್ರತೆಯನ್ನ ನಿರ್ಧರಿಸುವ 2ನೇ ಅತಿ ದೊಡ್ಡ ಸವಾಲು ಅಂದ್ರೆ ಅದು 2028ರ ವಿಧಾನಸಭಾ ಚುನಾವಣೆ. ಆಡಳಿತ ವಿರೋಧಿ ಅಲೆಯನ್ನ ಮೀರಿ ಕಾಂಗ್ರೆಸ್ ಪಕ್ಷವನ್ನ ಸತತ 2ನೇ ಬಾರಿಗೆ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ತರುವ ಮಹತ್ತರ ಜವಾಬ್ದಾರಿ ಇವರ ಮೇಲಿದೆ. ಮುಂಬರುವ 2 ವರ್ಷಗಳು ಡಿಕೆ ಶಿವಕುಮಾರ್ ಅವರ ಸಾಂಸ್ಥಿಕ ಸಾಮರ್ಥ್ಯ ಮತ್ತು ಚುನಾವಣಾ ಚಾಣಾಕ್ಷತನಕ್ಕೆ ಅತಿದೊಡ್ಡ ಅಗ್ನಿ ಪರೀಕ್ಷೆ. ಚುನಾವಣಾ ರಾಜಕೀಯದಲ್ಲಿ ವಿಜಯ ಯಾತ್ರೆ ಮುಂದುವರಿಸಬೇಕಾದ್ರೆ ಕಾಂಗ್ರೆಸ್ ತನ್ನ ಸಾಂಪ್ರದಾಯಿಕ ಮತಗಳು ಕೈ ತಪ್ಪಿ ಹೋಗದಂತೆ ನೋಡಿಕೊಳ್ಬೇಕು. ಯಾಕಂದ್ರೆ ಬಿಜೆಪಿ ದೇಶದಾದ್ಯಂತ ಪ್ರತಿಪಕ್ಷಗಳ ಓಟುಗಳ ಪ್ರಮಾಣ ಕಡಿಮೆ ಮಾಡಲು ವಿಶೇಷ ತಂತ್ರಗಳನ್ನ ಬಳಸ್ತಾ ಇತ್ತು. ಅದನ್ನ ಕರ್ನಾಟಕದಲ್ಲೂ ಬಳಸೋದಕ್ಕೆ ಮುಂದಾಗಿದೆ ಅಂತ ಹೇಳಲಾಗತ್ತೆ. ಇತ್ತೀಚೆಗೆ ಬೆಂಗಳೂರಿಗೆ ಬಂದಿದ್ದ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಬಂಗಾಳ ಮಾದರಿಯಲ್ಲಿ ಮುಂದಿನ ಚುನಾವಣೆ ಎದುರಿಸಿ ಅಂತ ಹೇಳಿರುವುದು ಇದರ ಪರೋಕ್ಷ ಸೂಚನೆ. ಹೀಗಾಗಿ ಹಿಂದುಳಿದ ಹಾಗೂ ಮುಸ್ಲಿಂ ಮತಗಳನ್ನ ಸಂಪೂರ್ಣವಾಗಿ ಉಳಿಸಿಕೊಳ್ಳುವುದು ಡಿಕೆ ಶಿವಕುಮಾರ್ ಮುಂದಿರುವ ಪ್ರಮುಖ ಸವಾಲು. 2028ರ ವಿಧಾನಸಭಾ ಚುನಾವಣೆಗೂ ಮುನ್ನ ಡಿಕೆ ಶಿವಕುಮಾರ್ ಎದುರಿಸಬೇಕಿರುವ ಪ್ರಮುಖ ರಾಜಕೀಯ ಪರೀಕ್ಷೆ ಅಂದ್ರೆ ಅದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ. ಬೆಂಗಳೂರಿನ ಆಡಳಿತವನ್ನ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳೋದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವ ಡಿಕೆ ಶಿವಕುಮಾರ್ಗೆ ವೈಯಕ್ತಿಕ ಹಾಗೂ ರಾಜಕೀಯ ಪ್ರತಿಷ್ಠೆಯ ಪ್ರಶ್ನೆ. ಇದರ ಜೊತೆಗೆ ಗ್ರಾಮ ಪಂಚಾಯಿತಿಗಳಿಂದ ಹಿಡಿದು ನಗರ ಸ್ಥಳೀಯ ಸಂಸ್ಥೆಗಳವರೆಗೆ ನಡೆಯುವ ಚುನಾವಣೆಗಳು ಸರ್ಕಾರದ ಸದ್ಯದ ಜನಪ್ರಿಯತೆಯನ್ನ ಅಳೆಯುವ ಪ್ರಮುಖ ಮಾಪಕಗಳಾಗಿವೆ. ಡಿಕೆ ಶಿವಕುಮಾರ್ ಅವರಿಗೆ 3ನೇ ಅತಿದೊಡ್ಡ ಸವಾಲು ಅಂದ್ರೆ ಅವರ ಮೇಲಿರುವ ವಿವಿಧ ತನಿಖಾ ಸಂಸ್ಥೆಗಳ ಕಾನೂನು ಪ್ರಕರಣಗಳನ್ನು ನಿಭಾಯಿಸುವುದು. ಈ ಕಾನೂನು ಹೋರಾಟಗಳು ಕೇವಲ ವೈಯಕ್ತಿಕ ಅಲ್ಲ, ಬದಲಿಗೆ ಇಡೀ ಸರ್ಕಾರದ ಸುಭದ್ರತೆಯ ಮೇಲೆ ಪ್ರಭಾವ ಬೀರಬಹುದು. ತನಿಖಾ ಸಂಸ್ಥೆ ಪ್ರಕರಣದ ಪ್ರಸ್ತುತ ಸ್ಥಿತಿ ಮತ್ತು ಸವಾಲು, ಆದಾಯ ತೆರಿಗೆ ಇಲಾಖೆ, 2017ರ ರೆಸಾರ್ಟ್ ರಾಜಕಾರಣದ ವೇಳೆ ನಡೆದ ದಾಳಿಗೆ ಸಂಬಂಧಪಟ್ಟ ಕ್ರಿಮಿನಲ್ ಮೊಕದ್ದಮೆಯಿಂದ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಮತ್ತು ಹೈಕೋರ್ಟ್ ಡಿಕೆ ಶಿವಕುಮಾರ್ ಅವರನ್ನ ಮುಕ್ತಗೊಳಿಸಿದೆ. ಇವುಗಳಿಂದ ದೊಡ್ಡ ರಿಲೀಫ್ ಏನೋ ಸಿಕ್ಕಿದೆ. ಜಾರಿ ನಿರ್ದೇಶನಾಲಯದ ಪ್ರಕರಣ ಅಂದ್ರೆ ಐಟಿ ಪ್ರಕರಣದ ಆಧಾರದ ಮೇಲೆ ದಾಖಲಾಗಿದ್ದ ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನ 2024ರ ಮಾರ್ಚ್ನಲ್ಲಿ ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ವಜಾ ಮಾಡಿದೆ.
ಆದರೆ ಸಿಬಿಐ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸದ್ಯ ಡಿಕೆ ಶಿವಕುಮಾರ್ಗೆ ದೊಡ್ಡ ಸವಾಲಾಗಿರುವುದು ಈ ಪ್ರಕರಣ. ಹಿಂದಿನ ಬಿಜೆಪಿ ಸರ್ಕಾರ ನೀಡಿದ್ದ ಸಿಬಿಐ ತನಿಖೆಯ ಒಪ್ಪಿಗೆಯನ್ನ ಕಾಂಗ್ರೆಸ್ ಸರ್ಕಾರ ಹಿಂಪಡೆದು ಲೋಕಾಯುಕ್ತಕ್ಕೆ ವಹಿಸಿದೆ. ಆದರೆ ಇದನ್ನ ಪ್ರಶ್ನಿಸಿ ಸಿಬಿಐ ಹಾಗೂ ಬಿಜೆಪಿ ನಾಯಕರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ವಿಚಾರಣೆ ಚಾಲ್ತಿಯಲ್ಲಿದೆ. ದೆಹಲಿ ಹೈಕೋರ್ಟ್ ಸದ್ಯಕ್ಕೆ ಬಂಧನದಿಂದ ಮಧ್ಯಂತರ ರಕ್ಷಣೆ ನೀಡಿದೆ. ಐಟಿ ಸಿವಿಲ್ ಜಟಾಪಟಿ ಕ್ರಿಮಿನಲ್ ಮೊಕದ್ದಮೆಗಳಿಂದ ರಿಲೀಫ್ ಸಿಕ್ಕಿದ್ರು ಐಟಿ ಇಲಾಖೆ ವಿಧಿಸಿದ್ದ ಬೃಹತ್ ಪ್ರಮಾಣದ ತೆರಿಗೆ ಮೌಲ್ಯಮಾಪನ ದಂಡದ ಆದೇಶಗಳ ವಿರುದ್ಧದ ಸಿವಿಲ್ ಹೋರಾಟಗಳು ಐಟಿ ಬೆಂಗಳೂರು ಪೀಠದ ಮುಂದೆ ಇನ್ನೂ ಪ್ರಕ್ರಿಯೆಯಲ್ಲಿದೆ. ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ, ಯಂಗ್ ಇಂಡಿಯನ್ ಸಂಸ್ಥೆಗೆ ಆರ್ಥಿಕ ನೆರವು ನೀಡಿದ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿಕೆ ಸುರೇಶ್ ಇಡೀ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಯಾದ ತಕ್ಷಣ ಈ ಕಾನೂನು ಹೋರಾಟಗಳು ಮುಗಿಯುತ್ತಿಲ್ಲ. ಉನ್ನತ ಹುದ್ದೆಯಲ್ಲಿದ್ದಾಗ ಪದೇ ಪದೇ ತನಿಖಾ ಸಂಸ್ಥೆಗಳ ನೋಟಿಸ್ಗಳು ದೆಹಲಿ ಅಥವಾ ನ್ಯಾಯಾಲಯಗಳಿಗೆ ಅಲಿಯುವುದು ರಾಜ್ಯದ ದೈನಂದಿನ ಆಡಳಿತದ ಗಮನವನ್ನ ಬೇರೆಡೆಗೆ ಸೆಳೆಯಬಹುದು ಹಾಗೂ ಅಧಿಕಾರಶಾಹಿಯ ಮೇಲಿನ ಹಿಡಿತ ಸಡಿಲವಾಗಬಹುದು.